ಒಲ್ಲೆ ಎನ್ನದಿರುನಲ್ಲೇ ಮತ್ತೊಮ್ಮೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ದಾಂಪತ್ಯ ಜೀವನಕ್ಕೆ ಬೇಕಾಗಿರುವಂಥದ್ದು ಎಲ್ಲವೂ ಕೂಡ ಭಾವನಾತ್ಮಕ ಸಂಬಂಧ ಆಗಿರ್ಬೋದು, ಮಾನಸಿಕ ಸಂಬಂಧ ಆಗಿರ್ಬೋದು, ದೈಹಿಕ ಸಂಬಂಧ ಆಗಿರ್ಬೋದು. ಆದರೆ ದೈಹಿಕ ಸಂಬಂಧದಲ್ಲಿ ಈ ರೀತಿ ವಿರಸ ಬಿರುಕುಗಳು ಉಂಟಾದರೆ ದಾಂಪತ್ಯ ಸುಖದಲ್ಲೂ ಕೂಡ ಈ ರೀತಿ ಬಿರುಕುಗಳು ಕಾಣಿಸ್ಕೊಳ್ಳುತ್ತೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಡಾಕ್ಟರ್, ಈಗ ನಿಜಕ್ಕೂ ಪುರುಷರಲ್ಲಿ ಆಗಿರ್ಬೋದು, ಮಹಿಳೆಯರಲ್ಲಿ ಆಗಿರ್ಬೋದು, ಲೈಂಗಿಕ ನಿರಾಸಕ್ತಿಗೆ ಸಾಕಷ್ಟು ಕಾರಣಗಳನ್ನು ಹೇಳಿದ್ರಿ. ಆದ್ರೆ ಇಲ್ಲಿ ಮುಖ್ಯವಾಗಿ ಲೈಂಗಿಕ ಶಿಕ್ಷಣದ ಕೊರತೆ ಬಹಳ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಈಗ ಮದುವೆ ಆದ ತಕ್ಷಣ ಸಾಕಷ್ಟು ಎಜುಕೇಟೆಡ್ ಇರ್ತಾರೆ, ಆದ್ರೂ ಕೂಡ ಲೈಂಗಿಕ ಶಿಕ್ಷಣದ ಬಗ್ಗೆ ಅವರಲ್ಲಿ ಮಾಹಿತಿ ಇರಲ್ಲ. ಒಂದು ಕೌನ್ಸಿಲಿಂಗ್ ಅನ್ನೋದು ಎಷ್ಟು ಇಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಿ? ಖಂಡಿತವಾಗಿಯೂ ಕೌನ್ಸಿಲಿಂಗ್ ಬೇಕೇ ಬೇಕು. ಇದ್ರ ಬಗ್ಗೆ ಯಾವ ಪ್ರಶ್ನೆನೂ ಸಂದೇಹನೂ ಇಲ್ಲ, ಖಂಡಿತವಾಗಿ ಬೇಕು. ಯಾಕೆ ಬೇಕು ಅಂತಂದರೆ, ಒಂದು ನಾವು ನಮ್ಮ ಮಕ್ಕಳಿಗೆ ಊಟ ಹೇಗೆ ಮಾಡಬೇಕು, ಹೇಗೆ ಪಾಠ ಓದಬೇಕು, ಹೇಗೆ ರೀತಿ ನೀತಿಗಳನ್ನು ನಾವು ಕಲಿಬೇಕು ಅನ್ನೋದು ಹೇಳ್ಕೊಡ್ತೀವಿ. ಆದರೆ ಇವೆಲ್ಲವುಗಳು ಅನೇಕ ಸರ್ತಿ ಸಹಜವಾಗಿರ್ತವೆ. ಆದರೆ ಸಹಜವಾಗಿ ಲೈಂಗಿಕತೆ ಬಗ್ಗೆ ನಾವು ಹೇಳಿಕೊಡೋದಿಲ್ಲ. ಅಷ್ಟೇ ಅಲ್ಲ, ಅದರಿಂದ ನಾವು ಮಕ್ಕಳನ್ನ ಬಚ್ಚಿಡ್ತೀವಿ, ದೂರ ಇಟ್ಬಿಡ್ತೀವಿ. ಯಾಕೆ? ವಯಸ್ಸಾದ ಮೇಲೆ ತನ್ನಷ್ಟಾನೆ ಗೊತ್ತಾಗುತ್ತೆ. ಹಾಗೆ ಊಟ ಮಾಡೋದು ಗೊತ್ತಾಗತ್ತಲ್ಲ, ಅದೇ ಯಾಕೆ ಹೇಳ್ಕೊಡ್ತೀವಿ ನಾವು? ಹಾಗಾದರೆ ಅಂದರೆ ತಮ್ಮ ಅಂದರೆ ಇಲ್ಲಿ ಮುಖ್ಯವಾಗಿ ಏನಂತಂದರೆ, ಅಪ್ಪ ಅಮ್ಮಂದರು ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಸಂಕೋಚ ಪಡ್ತಾರೆ. ಹೌದು, ಲೈಂಗಿಕ ಶಿಕ್ಷಣ ಕೊಡಬೇಕು ಅನ್ನೋದು ಎರಡು ಮಾತಿಲ್ಲ, ಖಂಡಿತ ಕೊಡಬೇಕು. ಆದರೆ ಸಮಸ್ಯೆ ಎಲ್ಲಿದೆ ಅಂದರೆ, ಅಪ್ಪ ಅಮ್ಮಂದಿರೇ ಮಕ್ಕಳಿಗೆ ತಮಗೆ ಕೊಡಬೇಕು ಅಂತ ಗೊತ್ತಿದ್ರೂ ಕೂಡ ಅವರು ತಾವು ಸ್ವತಃ ಕೊಡಲಿಕ್ಕೆ ಒಪ್ಪೋದಿಲ್ಲ. ಸ್ಕೂಲಲ್ಲಿ ಮೇಷ್ಟ್ರು ಹೇಳ್ಕೊಡ್ಲಿ ಅಂತಂತಾರೆ. ಕೊನೆಗೇನಾಗುತ್ತೆ, ಮೇಷ್ಟ್ರಲ್ಲಿ ಕೂಡ ಅನೇಕ ಮೇಷ್ಟ್ರಲ್ಲಿ ಕೇಳಿದ್ದೀನಿ ನಾನು ಈ DSCRTಯಲ್ಲಿ ಕೌನ್ಸಿಲರ್ ಆಗಿ ನಾನು ಅವರ ಮೇಷ್ಟ್ರಿಗೆಲ್ಲ ನಾನು ಪಾಠ ಹೇಳ್ಕೊಡ್ಬೇಕಾದ್ರೆ ಲೈಂಗಿಕ ಶಿಕ್ಷಣದ ಬಗ್ಗೆ ಅವರು ಕೂಡ ಸಂಕೋಚ ಇದೆ. ಅವರು ಅದನ್ನು ಸಿಲೆಬಸ್ ಅಂತ ಬಯಾಲಜಿ ದೃಷ್ಟಿಕೋನ ಮುಗಿಸ್ಬಿಡ್ತಾರೆ. ಆದರೆ ಅಲ್ಲಿ ಬಯಾಲಜಿ ಒಂದೇ ಅಲ್ಲ, ಅದು ಜೀವನ ಕೌಶಲ್ಯ. ಯಾವಾಗ ಬಳಸ್ಕೋಬೇಕು, ಯಾವಾಗ ಬೇಡ ಅನ್ಬೇಕು. ಬರೀ ಎಲ್ಲ ಪಾಠಗಳು ಕೊನೆಗೆ ಏನು ಮುಕ್ತಾಯ ಆಗ್ತವೆ, ನೀವು ಕಾಂಡೋಮ್ ಬಳಸಿ ಮತ್ತು ಗರ್ಭಿಣಿ ಮತ್ತು ಲೈಂಗಿಕ ಕಾಯಿಲೆಗಳಿಂದ ದೂರ ಇರಿ ಅನ್ನೋದ್ರಲ್ಲಿ ಮುಕ್ತಾಯ ಆಗ್ತವೆ. ಈ ಥರ ಲೈಂಗಿಕ ಶಿಕ್ಷಣ ನಮ್ಮ ದೇಶಕ್ಕೆ ಖಂಡಿತವಾಗಿಯೂ ಮಾರಕ. ನಾವು ಆ ಥರ ಮಾಡ್ಕೊಡೋದು ಬದಲಾಗಿ ಅದರ ಮೌಲ್ಯಗಳನ್ನು, ಅಂದರೆ ಹೆಣ್ಣು ಗಂಡಿಗೆ ಪರಸ್ಪರ ಗೌರವ ಕೊಡಬೇಕು. ಆಮೇಲೆ ಇಬ್ಬರಲ್ಲೂ ಒಂದು ಪ್ರಾಮಾಣಿಕತೆಯ ಸಂಬಂಧ ಇರಬೇಕು. ಆಮೇಲೆ ಎಲ್ಲ ತೆರೆ ಓಪನ್ ಆಗಿರಬೇಕು, ಯಾವ ತೆರೆ ಇರಬಾರ್ದು ಮಧ್ಯದಲ್ಲಿ. ಆಮೇಲೆ ಒತ್ತಾಯ ಕೊಡೋದು. ಆಮೇಲೆ ಎಲ್ಲರಿಗೂ ಎಲ್ಲ ವಯಸ್ಸಿನಲ್ಲಿ ಲೈಂಗಿಕತೆ ಇದ್ದೇ ಇದೆ. ವಯಸ್ಸಾದವ್ರಿಗೂ ಲೈಂಗಿಕತೆ ಇದೆ, ಚಿಕ್ಕ ಮಗಳು ಕೂಡ ಲೈಂಗಿಕತೆ ಇದೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಈ ಥರ ಅನೇಕ ಮೌಲ್ಯಗಳಿವೆ. ಈ ಮೌಲ್ಯಗಳನ್ನ, ತತ್ವಗಳನ್ನ ಅವ್ರಿಗೆ ಹೇಳಿಕೊಟ್ಟಲ್ಲಿ, ಇದನ್ನು ಮೊದಲು ಹೇಳಿಕೊಟ್ಟಲ್ಲಿ, ಆಮೇಲೆ ಶಾರೀರಿಕವಾಗಿ ನಾವು ಅವ್ರಿಗೆ ಒಂದು ರಚನೆ ಕಾರ್ಯ ಹೇಳಿಕೊಟ್ರೆ ಅದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದರ್ಶಗಳನ್ನ ನಾವು ಮೊದಲು ತುಂಬಬೇಕು. ಬರೀ ಇದನ್ನೇ ಈ ವಿಷಯವನ್ನು ಹೇಳ್ಕೊಟ್ಬಿಟ್ರೆ ಮಕ್ಕಳು ಕುತೂಹಲನ ಖಂಡಿತ ಹಾಳಾಗ್ತಾರೆ. ಖಂಡಿತ. ಈಗ ಬಸವೇಶ್ವರ ನಗರದಿಂದ ಶ್ವೇತಾ ಕರೆ ಮಾಡಿದ್ದಾರೆ. ಶ್ವೇತಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ನನ್ನ ಹೆಸರು ಶ್ವೇತಾ ಅಂತ, ಬಸವೇಶ್ವರ ನಗರದಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ. ಡಾಕ್ಟ್ರೆ, ನನ್ನಲ್ಲಿ ಸೆಕ್ಸ್ ಕ್ರಿಯೆ ಏನಂತಾರಲ್ಲ, ಅದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇದೆ. ಬಟ್ ನಮ್ಮ ಮನೆಯವ್ರಿಗೆ ಅದು, ನಮ್ ಗಂಡನ್ಗೆ ಅದು ಸ್ವಲ್ಪ ಕಡಿಮೆನೇ ಇದೆ. ನನಗೆ ತೃಪ್ತಿ ಅನ್ನೋದು ಸಿಗ್ತಾ ಇಲ್ಲ. ನಮ್ ಮದುವೆ ಆಗಿ 3 ತಿಂಗಳಾಯ್ತು. ನನ್ಗೆ ಇನ್ನೂ ಪ್ರೆಗ್ನೆನ್ಸಿ ಅನ್ನೋದು ಬರ್ತಾ ಇಲ್ಲ, ಮುಟ್ಟು ನಿಂದಿರ್ತಾ ಇಲ್ಲ. ಸೊ ನಾನು ಏನ್ ಮಾಡ್ಬೇಕು ಇದಕ್ಕೆ? ನಿಮಗೆ ಮಗು ಬೇಕಾಗಿದೆ, ಮಗು ಸ್ವಲ್ಪ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾ, ಹೌದು. ಓಕೆ ಡಾಕ್ಟರ್, ಹೇಳಿ. ಓಕೆ, ಈಗ ನೀವು ನನಗೆ ಸೆಕ್ಸ್ ಆಸೆ ಜಾಸ್ತಿ ಇದೆ ಅಂತ ಹೇಳಿದ್ರಿ, ಇದು ಸಹಜ. ಮತ್ತು ಮಗು ಆಗ್ತದೆ ಮಗು ಆಗಬೇಕು ಅಂತ ಇಷ್ಟ ಇದೆ, ಇದೊಂದು ಹೇಳಿದ್ರಿ. ಈಗ ನಿಮಗೆ ಮದುವೆ ಆಗಿ 3 ತಿಂಗಳಾಯಿತು. ಈ 3 ತಿಂಗಳೊಳಗಡೆ ನೀವು ನನಗೆ ಗರ್ಭಿಣಿ ಆಗಬೇಕು ಅಂತ ತಿಳ್ಕೊಂಡ್ರೆ ಇದು ತೀರಾ ಭಾಳ ಏನೋ ಅಸಾಧ್ಯ ಇದು. ಇಷ್ಟು ಬೇಗ ನೀವು ಆಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ನಿಯಮಿತವಾಗಿ ಸಂಭೋಗ ಮಾಡ್ತಾ, ಅದರಲ್ಲಂತೂ ದಿನ ಬಿಟ್ಟು ದಿನ, ಇವತ್ತು ಮಾಡಿ ನಾಳೆ ಬಿಡಿ, ನಾಡಿದ್ದು ಮಾಡಿ ಆಚೆ ನಡೆದು ಬಿಡಿ, ಹೀಗೆ ದಿನ ಬಿಟ್ಟು ದಿನ ಸಂಭೋಗ ಮಾಡ್ತಾ ಇದ್ದರೆ ಸುಮಾರು ಒಂದು 6 ತಿಂಗಳೊಳಗಡೆ ನೀವು ಗರ್ಭಧಾರಣೆ ಆಗುವಂಥ ಅವಕಾಶ ಇದೆ. ಇದು ಒಂದು ವಿಷಯ. ಆಮೇಲೆ ನಿಮಗೆ ಲೈಂಗಿಕ ಕ್ರಿಯೆಗೆ ಆಸಕ್ತಿ ಹೆಚ್ಚಿದ್ದು, ನಿಮ್ಮ ಯಜಮಾನರಿಗೆ ಅದು ಕಡಿಮೆ ಇದ್ದರೆ ಅದಕ್ಕೊಂದು ಕೆಲಸ ಮಾಡಿ. ನಿಮ್ಮ ಯಜಮಾನ ಸಾಮಾನ್ಯವಾಗಿ ಹಾಸಿಗೆ ಬರಬೇಕಾದ್ರೆ ಸುಸ್ತಾಗಿರುತ್ತೆ, ದಣಿವಾಗಿರುತ್ತೆ, ನಾವು ಮಲ್ಕೋಬೇಕು ಅಂತ ಇಷ್ಟಪಡ್ತಾರೆ. ಅದಕ್ಕೇನು ಮಾಡಿ, ಸಾಯಂಕಾಲ ಅವರು ಕೆಲಸದ ಬಂದ ತಕ್ಷಣ ಅವ್ರಿಗೆ ವಿಶ್ರಾಂತಿ ತಗೊಳ್ಳಿಕ್ಕೆ ಹೇಳೋದು. ಅರ್ಧ ಗಂಟೆ ಬೆಡ್ರೂಮ್ ಹೋಗಿ ಬಾಗಿಲು ಹಾಕೊಂಡು ಮಲ್ಕೊಂಡು ಬಿಡಲಿ, ವಿಶ್ರಾಂತಿ ತಗೊಳ್ಳಿ. ಆವಾಗ ಅವ್ರು ಫ್ರೆಶ್ ಆಗ್ತಾರೆ. ಅವ್ರು ರಾತ್ರಿ ಹಾಸಿಗೆಗೆ ಬಂದಾಗ ಅವ್ರ ಚಟುವಟಿಕೆ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ, ಗಂಡಸಿಗೆ ಮೂಡ್ ಬರಬೇಕಾದ್ರೆ ಸ್ವಲ್ಪ ನೀವು ತಮಾಷೆ, ಚೇಷ್ಟೆ ಇವೆಲ್ಲ ಮಾಡಬೇಕಾಗತ್ತೆ. ಆ ಥರ ಮಾಡಿದರೆ ಅವ್ರು ಇನ್ನೂ ಕ್ರಿಯೆಯಲ್ಲಿ ಒಳಗೊಳ್ಳುವಂಥ ಚಾನ್ಸ್ ಜಾಸ್ತಿ ಇದೆ. ಈಗ ಪರಸ್ಪರ ಅರ್ಥ ಮಾಡ್ಕೊಂಡ್ರೆ ನಿಜಕ್ಕೂ ಇಂಥ ಸಮಸ್ಯೆಗಳು ಬರಲ್ಲ ಅಂತ ಅನ್ಸುತ್ತೆ. ಈಗ ಕೌನ್ಸಿಲಿಂಗ್ ಅಂತ ಹೇಳಿದ್ವಿ ಡಾಕ್ಟರ್. ಈಗ ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಒಂದು ಕೌನ್ಸಿಲಿಂಗ್ ತಗೊಂಡ್ರೆ ಅದು ತುಂಬಾ ಉಪಯುಕ್ತವಾಗುತ್ತೆ. ಸೊ ಯಾವ ರೀತಿ ಅಂದ್ರೆ ಅವರಲ್ಲಿರುವಂಥ ಪ್ರಶ್ನೆಗಳನ್ನು ಕೇಳ್ಬೋದು, ಅಥವಾ ಡಾಕ್ಟರ್ ಒಂದು ನಾರ್ಮಲ್ ಆಗಿ ಟಿಪ್ಸ್ ಕೊಡ್ತಾರ, ಅಥವಾ ಹೇಗೆ ಅಂತ ಇಲ್ಲಿ ಸಲಹೆಗಳು ಕೊಡ್ತಾರಾ?
ಈಗ ಇದಕ್ಕಾಗಿ ನಾನು ಈಗ ಸುಧಾ ಎನ್ನುವ ಒಂದು ವಾರಪತ್ರಿಕೆಯಲ್ಲಿ ಕಳೆದ 7 ವರ್ಷದಿಂದ ಬರಿತಾ ಇದ್ದೀನಿ, ಸುಖಿಹೋ ಅಂತ ಕಾಲಮ್ನಲ್ಲಿ. ಈ ಲೈಂಗಿಕ ಸಮಸ್ಯೆಗಳು ಬರೋದು, ಈ ಸಮಸ್ಯೆಗಳು ಶಾರೀರಿಕವಾಗಿ ಒಂದು, ಇನ್ನೊಂದು ಮೌಢ್ಯಗಳಿಂದ, ತಪ್ಪು ತಿಳುವಳಿಕೆ, ಮೂಢನಂಬಿಕೆಗಳಿಂದ, ಆಮೇಲೆ 3ನೇದು ಪಾರಸ್ಪರಿಕತೆಯಿಂದ, ಹೊಂದಾಣಿಕೆ ಇಲ್ಲದೆ ಇರೋದು, ಪರಸ್ಪರ ಅರ್ಥ ಮಾಡ್ಕೊಳ್ತಾ ಇರೋದು, 4ನೇದು ವೈಯಕ್ತಿಕವಾದ ಕಾರಣಗಳಿಂದ, ನನಗೆ ಲೈಂಗಿಕತೆ ಬಗ್ಗೆ ಕೀಳಿರಿಮೆ ಇದೆ ಅನ್ನೋಂಥ ಈ ಥರ ವಿಷಯಗಳಿಂದ, ಅಥವಾ ಇದರಲ್ಲಿ ಕ್ರೌರ್ಯ ಇದೆ ಅಂಥೇಳಿ, ಅಥವಾ ನನಗೆ ಲೈಂಗಿಕ ದೌರ್ಜನ್ಯ ಉಂಟಾಗಿದೆ, ಈ ಥರ ವೈಯಕ್ತಿಕ ಕಾರಣಗಳು, ಈ ಥರ ಬೇರೆ ಬೇರೆ ಕಾರಣದಿಂದ ಉಂಟಾಗ್ತವೆ. ಇವುಗಳಲ್ಲಿ ಅನೇಕ ವಿಷಯಗಳನ್ನ ನಾವು ಈ ಮೌಢ್ಯಗಳನ್ನು ಉದಾಹರಣೆಗೆ ನಾವು ಲೈಂಗಿಕ ಶಿಕ್ಷಣದಿಂದ ಸರಿ ಮಾಡಬಹುದು. ಹಾಗೆಯೇ ಶಾರೀರಿಕ ಕಾರಣಗಳಿದ್ದರೆ ವೈದ್ಯರ ಹತ್ರ ತೋರಿಸಿ ಸರಿ ಮಾಡಬಹುದು, ಗೈನಕಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ಹತ್ರ ತೋರಿಸಿ ಮಾಡೋದು. ಆದರೆ ಇದು ಬಹಳ ಕಡಿಮೆ ಇರುತ್ತೆ. ಮೌಢ್ಯಗಳು ತುಂಬ ಸಂಖ್ಯೆ ಜಾಸ್ತಿ, ಆದರೆ ಶಾರೀರಿಕ ಕಾರಣ ತುಂಬ ಕಡಿಮೆ. ಮತ್ತು ಅತ್ಯಂತ ಮುಖ್ಯವಾದ ಭಾಗ ಏನಂತಾರೆ ಪಾರಸ್ಪರಿಕತೆ. ಇಬ್ಬರು ಪರಸ್ಪರ ಹೇಗೆ ತಮ್ಮನ್ನು ತಾವು ಒಳ್ಕೋತಾರೆ ಮತ್ತು ಇನ್ನೊಬ್ಬರನ್ನ ಸಂಗಾತಿಯನ್ನು ಹೇಗೆ ಆಡಿದ್ದಾರೆ ಅದರ ಮೇಲೆ. ಇದೀಗ ನೀವು ಪ್ರಶ್ನೆಯಲ್ಲಿ ಕೇಳಿದ್ರಿ, ನನಗೆ ನನ್ನ ಗಂಡನಿಗಿಂತ ಲೈಂಗಿಕ ಆಸೆ ಜಾಸ್ತಿ ಇದೆ ಅಂತ ಅವರು ಹೇಳಿದರು. ಇದು ನನಗೆ ಮತ್ತು ನನ್ನ ಗಂಡ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಇದೇ ತರ ಗಂಡ ಕೂಡ ಹೋಲಿಸಬಹುದು, ನನಗೆ ಹೆಚ್ಚಿದೆ ಅಥವಾ ನನ್ನ ಕಡಿಮೆ ಅಂತ ಹೇಳುವಾಗ ಗಂಡ ಇದರಲ್ಲಿ ಬ್ಯಾಕ್ಔಟ್ ಆಗ್ಬೋದು. ಅಯ್ಯೋ ನನಗೆ ಬೇಡ, ನನ್ನ ಹೆಂಡತಿ ನನಗೆ ಆಸೆ ತೀರಿಸಲಿಕ್ಕೆ ಆಗುತ್ತೋ ಇಲ್ಲೋ, ಅದಕ್ಕೆ ಅವಳನ್ನ ಕೆರಳಿಸಿ ಅರ್ಧಕ್ಕೆ ಕೈ ಬಿಡೋದಕ್ಕೆ ಬದಲಾಗಿ ನಾನು ದೂರ ಉಳಿಬೇಕು. ಈ ತರ ಸಮಸ್ಯೆ ಉಂಟಾಗ್ತವೆ. ಅದಕ್ಕೆ ಇದಕ್ಕೆಲ್ಲ ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರೆ, ಇವರಿಗೆಲ್ಲರಿಗೂ ನಾವು ಒಂದು ಪ್ರಿಮ್ಯಾರಿಟಲ್ ಕೌನ್ಸಿಲಿಂಗ್, ದಾಂಪತ್ಯ ವಿವಾಹ ಪೂರ್ವ ಆಪ್ತ ಸಲಹೆ, ಇದು ನಾವು ನಮ್ಮ ಮೆಡಿಸೆಕ್ಸ್ ಫೌಂಡೇಶನ್, ರಾಜಾಜಿನಗರ 5ನೇ ಬ್ಲಾಕ್ನಲ್ಲಿ ಒಂದು ಆಸ್ಪತ್ರೆ, ಮೆಡಿಸೆಕ್ಸ್ ಫೌಂಡೇಶನ್, ಈ ಸಂಸ್ಥೆಯಲ್ಲಿ ಇದನ್ನು ನಾವು ಅನೇಕ ವರ್ಷಗಳು ಮಾಡ್ತಾ ಇದ್ದೀವಿ. ಆಪ್ತ ಸಲಹೆನ ಕೊಡ್ತಾ ಬಂದಿದ್ದೀರಿ. ಓಕೆ ಡಾಕ್ಟರ್, ಧನ್ಯವಾದ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ತಮಗೆ ಧನ್ಯವಾದ. ಮದುವೆ ಅನ್ನೋದು 2 ಮನಸ್ಸುಗಳನ್ನು ಬೆಸೆಯುವಂಥದ್ದು. ಇಲ್ಲಿ ದೈಹಿಕ ಸಂಬಂಧಕ್ಕಿಂತಲೂ ಮನಸ್ಸುಗಳ ಮಿಲನ ಮುಖ್ಯವಾಗುತ್ತೆ. ಹೀಗಾಗಿ ಮನಸ್ಸುಗಳು ಬೆರೆತರೆ, ಪರಸ್ಪರ ಹೊಂದಾಣಿಕೆ ಇದ್ದರೆ, ಅರ್ಥ ಮಾಡಿಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.